ಹಾಯ್ ಫ್ರೆಂಡ್ಸ್, ನಾಳೆಗೆ ಹೊಸದಾಗಿ ಒಂದು ಏನೋ ಒಂದು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮರದಿಂದ ಕಿತ್ಕೊತಾ ಇದ್ದೀನಿ. ಏನು ಮಾಡೋಕ್ಕೆ ಅಂತ ಅಂದಾಜಾಗಿರುತ್ತೆ ಅಂತ ಅಂದ್ಕೊತಿದ್ದೀನಿ. ಇಲ್ಲಿ ಪಪ್ಪಾಯಿದು ಅಂದರೆ ರಾ ಪಪ್ಪಾಯಿನ ಕಿತ್ಕೊತಾ ಇದ್ದೀನಿ. ಇದರಲ್ಲಿ ಪಲ್ಯ ಮಾಡೋಣ ಅಂತ ಹೇಳಿ ಯಾವತ್ತೂ ಕೂಡ ಟ್ರೈ ಮಾಡಿರಲಿಲ್ಲ. ರೀಸೆಂಟಾಗಿ ಒಬ್ಬರ ಮನೆ ತಿಂದಿದ್ದೆ, ಹಾಗೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಊರಿಗೆ ಬಂದಾಗ ಮಾಡ್ತಿರೋದು. ನಾನು ಇದಕ್ಕೆ ಒಂದು ರಾ ಪಪ್ಪಾಯ ಚೆನ್ನಾಗಿ ತೊಳೆದು ಒಂದು ಸಲ ಮತ್ತೆ ಸಿಪ್ಪೆ ತೆಗೆದು, ಅದ್ರಲ್ಲಿ ತುಂಬ ಹಾಲು ಬರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದು ಚೆನ್ನಾಗಿ ಕಟ್ ಮಾಡಿ ಅದನ್ನು ನೀರೊಳಗಡೆ ಹಾಕಿಟ್ಟಿದ್ದೆ. ಜೊತೆಗೆ ಕಡಲೆಬೇಳೆ, ಈರುಳ್ಳಿ, ಟೊಮೆಟೊ ಹಣ್ಣು ಅಷ್ಟೇ ತೊಗೊಂಡಿರೋದು, ಮತ್ತು ಸಾಸಿವೆ, ಎಣ್ಣೆ, ಇದು ಒಗ್ಗರಣೆಗೆ ಗೊತ್ತಲ್ವ. ಸೊ ಮೊದಲಿಗೆ ನಾನು ಕುಕ್ಕರ್ನ ಇಟ್ಟು, ಕುಕ್ಕರ್ ಬಿಸಿಯಾದ ನಂತರ ಒಂದೊಂದಾಗಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಿಮಗೆ ಕಡಲೆಬೇಳೆ ಬೇಡ ಅಂತ ಹೇಳಿದರೆ ಇಲ್ಲಿ ನೀವು ಹೆಸರುಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಏನು ರಾ ಪಪ್ಪಾಯ ಹೋಲ್ಸ್ ಇತ್ತಲ್ವ, ಪೀಸ್ಗಳು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊತೀನಿ. ಆಯಿತಾ, ಇದಕ್ಕೆ ಕಾಯಿ ಜೊತೆ ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಹಾಕಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಕೊತೀನಿ. ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸೊ ಈ ಥರನೇ ಮಾಡಿದೆ. ಜಸ್ಟ್ ಮಸಾಲನ ಹಾಗೆ ಆ್ಯಡ್ ಮಾಡಿಕೊಂಡು, ನಾನಿಲ್ಲಿ ತೆಂಗಿನಕಾಯಿ ಯೂಸ್ ಮಾಡದೆ ಮಾಡ್ಕೊಂಡಿರೋದು, ಆದರೂ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಚಿಲ್ಲಿ ಪೌಡ್ರು, ಹಾಗೆ ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಜೊತೆಗೆ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಂಡಿದ್ದೀನಿ. ಇದು ಇಡ್ಲಿಗೆ ಕೂಡ ಚೆನ್ನಾಗಿರುತ್ತೆ, ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.